ಹಾಯ್ ಹೆಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ವೀಕ್ಷಕರೇ, ಬಿಳಿ ಕೂದಲು ಸಮಸ್ಯೆಗಾಗಿ ಇವತ್ತು ಕೂಡ ಒಂದು ಒಳ್ಳೆಯ ಮನೆಮದ್ದನ್ನು ತೊಗೊಂಡು ಬಂದಿದ್ದೀನಿ. ಯಾವುದೇ ಒಂದು ಕೆಮಿಕಲ್ ಅಥವಾ ಯಾವುದೇ ಒಂದು ರಾಸಾಯನಿಕ ಇಲ್ಲದೆ ಮನೆಯಲ್ಲೇ ನಾವು ಇದನ್ನು ಸುಲಭವಾಗಿ ಮಾಡಿಕೊಂಡು ನಮ್ಮ ಕೂದಲು ಆರೈಕೆನ ನಾವು ಚೆನ್ನಾಗಿ ಇಟ್ಕೊಳ್ಬಹುದು. ಜೊತೆಗೆ ಕೂದಲನ್ನ ತುಂಬ ಒಳ್ಳೆಯ ರೀತಿಯಲ್ಲಿ ಕಪ್ಪು ಮಾಡ್ಕೊಳ್ಬಹುದು. ಇದರಲ್ಲಿ ಏನು ಡೌಟ್ ಇಲ್ಲ ವೀಕ್ಷಕರೇ. ಸೊ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಿದೆ ಸ್ವಲ್ಪ ಕೂಡ ನೋಡ್ಕೊಂಡು ಹೋಗಿ. ಮತ್ತು ಇಲ್ಲಿವರೆಗೂ ನನ್ನ ಚಾನಲ್ನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ವೀಕ್ಷಕರೇ, ಇದೇ ರೀತಿಯಾದ ಹೋಮ್ ಮೇಡ್ ರೆಮಿಡೀಸ್ ನೋಡೋಕ್ಕೆ ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಿಮ್ಮನ್ನು ಕೇಳ್ಕೊತೀನಿ. ಹಾಗೂ ಇವತ್ತಿನ ಈ ಒಂದು ಮನೆಮದ್ದನ್ನು ನೀವು ಕೂಡ ಟ್ರೈ ಮಾಡಿಕೊಂಡು ಮತ್ತೆ ನನ್ನನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ತಡ ಮಾಡದೆ ಬನ್ನಿ, ಇವಾಗ ಆ ಒಂದು ಮ್ಯಾಜಿಕ್ ಅಲ್ಲದಂಥ ರೆಮಿಡಿ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದಂತ ನಿಮ್ಮನ್ನು ತೋರಿಸ್ಕೊಡ್ತೀನಿ. ಸೊ ಅದ್ರಗೋಸ್ಕರ ಮೊಟ್ಟ ಮೊದಲು ಇಲ್ಲಿ ನಮಗೆ ಮೊದಲನೇ ಕೆಲಸ ಏನು ಮಾಡಬೇಕಾಗಿದೆ ಅಂದರೆ ಒಂದು ಬೌಲ್ ತೊಗೊಳ್ಬೇಕು ವೀಕ್ಷಕರೇ. ಅದರಲ್ಲಿ ಇವಾಗ ನಾನು ಏನು ಹಾಕ್ತೀನಿ ಅಂತ ನೀವು ನೋಡ್ಕೊಳ್ಳಿ. ಸೊ ವೀಕ್ಷಕರೇ, ಫಸ್ಟ್ ಥಿಂಗಿಲ್ಲಿ ನಾನು ತೊಗೊಂಡಿರೋವಂಥದ್ದು ಟೀ ಪುಡಿ. ಹೌದು, ಟೀ ಪುಡಿ ನಾವು ಯಾವ ಒಂದು ಟೀನ ಮನೆಯಲ್ಲಿ ಚಹಾ ಮಾಡೋಕ್ಕೆ ಬಳಸ್ತೀವಲ್ವ, ಆ ಒಂದಷ್ಟು ಫುಲ್ ಸ್ಪೂನಷ್ಟು ಟೀ ಪುಡಿನ ಇಲ್ಲಿ ತೊಗೊಳ್ಬೇಕು. ಟೀ ಪುಡಿನಲ್ಲಿ ಬಹಳಷ್ಟು ಶಕ್ತಿ ಇರುತ್ತೆ. ಇದು ನಮ್ಮ ಕೂದಲಿಗೆ ಒಂದು ಪೋಷಕಾಂಶ ನೀಡುತ್ತೆ. ಟೀ ಪುಡಿಯಲ್ಲಿ ಟೈಟೈನ್ ಅಂತ ಒಂದು ಪದಾರ್ಥ ಇರುತ್ತೆ. ಇದು ನಮ್ಮ ಕೂದಲು ಆರೈಕೆ ಸಲುವಾಗಿ ತುಂಬಾ ಇಂಪಾರ್ಟೆಂಟು. ಹಾಗಾಗಿ ಅದನ್ನು ತೊಗೊಂಡಿದ್ದೀನಿ. ಇವಾಗ ಟೀ ಪುಡಿನ ತೊಗೊಂಡು ಅದರಲ್ಲಿ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಇವಾಗ ನಮಗೆ ಮಿಕ್ಸ್ ಚೆನ್ನಾಗಿ ಮಾಡಿಕೊಂಡು ಫುಲ್ ಒಂದು ನೈಟು ಇದಕ್ಕೆ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಅಂದರೆ ಮಿಕ್ಸ್ ಮಾಡ್ಕೊಂಡು ನೈಟ್ ಇಟ್ಬಿಡಬೇಕು ವೀಕ್ಷಕರೇ. ನೆಕ್ಸ್ಟ್ ಮಾರ್ನಿಂಗ್ ಪ್ರಾಸೆಸ್ ಅನ್ನೋದು ಇಲ್ಲಿ ನೋಡ್ಕೊಳ್ಳೋಣ. ನೋಡಿ, ಇಡೀ ರಾತ್ರಿ ನಾನು ಇದನ್ನು ಬಿಟ್ಟಿದ್ದೆ. ಸೊ ಈ ರೀತಿಯಾಗಿ ಚೆನ್ನಾಗಿದು ನೆಂದಿದೆ. ನೀವು ನೋಡ್ಕೊಳ್ಬೋದು ಎಷ್ಟು ಮಟ್ಟಿಗೆ ಒಳ್ಳೆ ರೀತಿಯಲ್ಲಿ ಕಲರ್ ಇದನ್ನು ಬಂದಿದೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ ಇಲ್ಲ. ನಿಮ್ಮ ಹತ್ರ ಯಾವ ಒಂದು ಟೀ ಪುಡಿ ಇರುತ್ತಲ್ವ ಅದನ್ನು ಇಲ್ಲಿ ನೀವು ಬಳಸ್ಕೋಬಹುದು. ಇವಾಗ ಇದನ್ನು ಏನು ಮಾಡಬೇಕಂದ್ರೆ ನೆಕ್ಸ್ಟ್ ಇಲ್ಲಿ ಪ್ರಾಸೆಸ್ಸು ನಾನಿವಾಗ ಇದರಲ್ಲಿ ತೋಳ್ತಾ ಇರೋವಂಥದ್ದು ಕಬ್ಬಣದ ಬಾಳ್ಗೆ. ಇದು ಮೇನ್ ಇಂಪಾರ್ಟೆಂಟು. ಒಂದು ಕಬ್ಬಣದ ಬಾಳ್ಗೆಯಲ್ಲಿ ಇವಾಗ ನಾವು ಫುಲ್ ನೈಟ್ ಏನು ಸೋಕ್ ಮಾಡಿರೋವಂಥ ಟೀ ಪುಡಿ ನೀರನ್ನು ಸೋರಿಸ್ಕೊಳ್ಬೇಕಾಗುತ್ತೆ. ಯಾಕಂದರೆ ಇವಾಗ ನಾವು ಡೈ ಪ್ರಿಪರೇಷನ್ ಮಾಡ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಎಷ್ಟು ಮಟ್ಟಿಗೆ ಚೆನ್ನಾಗಿ ಇದನ್ನು ಕಲರ್ ಬಂದಿದೆ ಅಂತ ನೋಡ್ಕೊಳ್ಳಿ. ಇವಾಗ ಇದನ್ನು ಗ್ಯಾಸಿನ ಫ್ಲೇಮ್ನ ಆನ್ ಮಾಡಿಕೊಂಡು ಚೆನ್ನಾಗಿ 1-2 ನಿಮಿಷಗಳ ಕಾಲ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ನೋಡಿ, ಈ ರೀತಿಯಾಗಿದು ಬಾಯ್ಲ್ ಆಗಬೇಕು ಚೆನ್ನಾಗಿ. ಸ್ವಲ್ಪ 2 ನಿಮಿಷ ಇದನ್ನು ಕುದಿಯೋಕ್ಕೆ ಬಿಡಬೇಕು. ನೋಡಿ, ನಾವು ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ವೀಕ್ಷಕರೇ ತುಂಬಾ ಕೆಮಿಕಲ್ ಡೈಸ್ ಬಳಸ್ತೀವಿ ಅಥವಾ ಯೂಸ್ ಮಾಡ್ತೀವಿ. ಕೆಮಿಕಲ್ ಸೀರಮ್ಸ್ನ ಹಚ್ಕೋತೀವಿ. ಆದರೆ ಇದರಿಂದ ನಮಗೆ ತುಂಬಾ ಹಾನಿಕಾರಕವಾಗಿ ಪರಿಣಾಮವನ್ನು ನೋಡೋಕ್ಕೆ ಸಿಗುತ್ತವೆ. ಹಾಗಾಗಿ ಆದಷ್ಟು ಮನೆಮದ್ದನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗಿ ಇರುತ್ತೆ. ಇವಾಗ ಇಲ್ಲಿ ನೋಡಿದಾಗೆ ಚೆನ್ನಾಗಿ ಈ ಒಂದು ಟೀ ಪುಡಿ ನೀರು ಬಾಯ್ಲ್ ಆಗ್ತಾ ಇದೆ. ಇದರಲ್ಲಿ ಇವಾಗ ಇಂಗ್ರೀಡಿಯೆಂಟ್ ಏನಂತ ನಾನು ಇಲ್ಲಿ ನಿಮ್ಮನ್ನು ತೋರಿಸ್ತೀನಿ. ಸೊ ಮೊದಲಾಗಿ ಇಲ್ಲಿ ನಾನು ತೊಗೊಂಡಿರೋವಂಥದ್ದು ಕಾಫಿ ಪೌಡರ್. ನಿಮ್ಮ ಹತ್ರ ಯಾವ ಒಂದು ಕಾಫಿ ಮನೆಯಲ್ಲಿ ಅವೈಲೇಬಲ್ ಇರುತ್ತೋ ಆ ಒಂದು ಕಾಫಿ ಪುಡಿನ ನೀವು ಇದರಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ನನ್ನ ಹತ್ರ ಬ್ರೂ ಕಾಫಿ ಇದೆ. ಸೊ 1 ಸ್ಯಾಶೆ ಇಲ್ಲಿ ನಾನು ಹಾಕೋತಾ ಇದ್ದೀನಿ. ಕಾಫಿಯಲ್ಲಿ ಕ್ಯಾಫಿನ್ ಇರೋದ್ರಿಂದ ಇದು ನಮ್ಮ ಕೂದಲಿಗೆ ನೈಸರ್ಗಿಕವಾಗಿ ಒಂದು ಹೊಸ ಹೊಳಪು ಕೊಡುತ್ತೆ. ಡ್ಯಾಮೇಜ್ ಆಗಿರುವಂಥ ಕೂದಲನ್ನ ಕೂಡ ಇದು ರಿಪೇರ್ ಮಾಡುತ್ತೆ. ಒಳ್ಳೆ ಆಗಿರುವಂಥ ಈ ಒಂದು ರೆಮಿಡಿ ಖಂಡಿತವಾಗ್ಲೂ ನೀವು ಟ್ರೈ ಮಾಡ್ಕೊಂಡು ನೋಡಿ ಒಂದ್ಸಲ ವೀಕ್ಷಕರೇ. ಆಮೇಲೆ ನೆಕ್ಸ್ಟ್ ಇಲ್ಲಿ ನಾನು ತೊಗೊಂಡಿರುವಂಥದ್ದು ನೀಲೆಕಾಯಿ ಪುಡಿ, ಅಂದರೆ ಡ್ರೈ ಆಮ್ಲ ಪೌಡರ್. ನಿಮ್ಮೆಲ್ಲರಿಗೆ ಗೊತ್ತಿದೆ, ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದು ಅಂದಾಗ ನಾನಿಲ್ಲಿ ಆಮ್ಲ ಪೌಡರ್ನ ಬಳಸ್ತೀನಿ. ಹಾಗಾಗಿ ಅದನ್ನು ಕೂಡ ಇಲ್ಲಿ ನಾನು 1 ಸ್ಪೂನಷ್ಟು ಹಾಕೋತೀನಿ. ಎಷ್ಟು ಚೆನ್ನಾಗಿ ಇಲ್ಲಿ ನೋಡಿ ಕಾಫಿ ಮತ್ತು ಟೀ ಪುಡಿ ಕುದೀತಾ ಇದೆ. ಅದರಲ್ಲಿ ಇವಾಗ ನಾವು ಆಮ್ಲ ಪೌಡರ್ ಅಂದರೆ ನೀಲೆಕಾಯಿ ಪುಡಿನ ಹಾಕ್ಕೊಂಡು ಒಂದು ಕೂಡ ಗಂಟು ಲಂಪ್ಸು ಏನಾಗದಂಗೆ ಚೆನ್ನಾಗಿ ಇದನ್ನು ಕೂಡ ನಾವು ಮಿಕ್ಸ್ ಮಾಡ್ಕೊತ ಹೋಗಬೇಕು. ಕುದೀತಾ ಇದು ಒಳ್ಳೆ ರೀತಿಯಲ್ಲಿ ಗಟ್ಟಿ ಆಗುತ್ತೆ ಹಾಗೂ ಕಲರ್ ಕೂಡ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಹಾಕ್ತಾ ಇದ್ದೀನಿ. ಅದು ಬಂದು ಇಂಡಿಗೋ ಪೌಡರ್. ನಿಮ್ಮೆಲ್ಲರಿಗೆ ಗೊತ್ತಿದೆ, ಇಂಡಿಗೋ ಪೌಡರ್ ಒಂದು ನ್ಯಾಚುರಲ್ ಹರ್ಬ್ ಇದೆ ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದಕ್ಕೆ. ತುಂಬ ಜನರಿಗೆ ಅಂದರೆ ಅವರು ಯಾವುದೇ ಒಂದು ಕಲರ್ ಹಚ್ಚಿದ್ರೆ ಅವರಿಗೆ ಬ್ಲ್ಯಾಕ್ ಕಲರ್ ಬರೋಲ್ಲ ಅನ್ನೋಂತಾರ. ಅಂಥವ್ರಿಗಾಗಿ ಇದು ಒಂದು ಬೆಸ್ಟ್ ಆದಂಥ ರೆಮಿಡಿ ಇದೆ ವೀಕ್ಷಕರೇ. ಇದನ್ನು ಒಂದ್ಸಲ ನೀವು ಹಚ್ಕೊಂಡು ನೋಡಿ, ನಿಮ್ಮ ಕೂದಲು ಎಷ್ಟು ಮಟ್ಟಿಗೆ ಕಪ್ಪುಗಾಗುತ್ತವೆ ಅಂದರೆ ಹೇಳೋದಕ್ಕೆ ಆಗೋದಿಲ್ಲ. ಸೊ ಇಂಡಿಗೋ ಪೌಡರ್ ಹಾಗೂ ಆಮ್ಲ ತುಂಬಾ ಒಂದು ನೈಸರ್ಗಿಕವಾಗಿರುವಂಥ ಹರ್ಬ್ಸ್ ಇದ್ದಾವೆ ಕೂದಲನ್ನ ನ್ಯಾಚುರಲಿ ಕಪ್ಪು ಮಾಡೋದಕ್ಕೆ. ಹಾಗಾಗಿ ಅದನ್ನು ಬಳಸ್ಕೊಂಡಿದ್ದೀನಿ.
ಇವಾಗ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ನಮಗೆ ಕುದಿಸ್ಕೊಳ್ಬೇಕಾಗಿದ್ದೆ. ಯಾವ ರೀತಿಯಲ್ಲಿ ನಾವು ಮೆಹಂದಿ ಅಥವಾ ಡೈಸ್ ಬಳಸ್ತೀವಲ್ಲ ಆ ಒಂದು ಹದದಲ್ಲಿ ಇದು ಬರಬೇಕು. ಸೊ ನೋಡ್ತಿದ್ದಾಗೆ ಇದು ಚೆನ್ನಾಗಿ ಇವಾಗ ಕಪ್ಪು ಬಣ್ಣಕ್ಕೆ ತಿರುಗಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಇಲ್ಲಿ ವೀಕ್ಷಕರೇ ನೀವು ನೋಡ್ಕೊಳ್ಬಹುದು. ಮೊದಲು ಏನು ಮಾಡಬೇಕಂದ್ರೆ ಈ ಒಂದು ಪ್ಯಾಕ್ ಹಚ್ಕೊಳ್ಳೋ ಮೊದಲು ನಿಮ್ಮ ತಲೆಯನ್ನು ಶಾಂಪೂಯಿಂದ ಚೆನ್ನಾಗಿ ವಾಶ್ ಮಾಡಿಕೊಂಡು ಆಯಿಲ್ ಫ್ರೀ ಹೇರ್ ಮೇಲೆ ಇದನ್ನು ನಿಮಗೆ ಅಪ್ಲೈ ಮಾಡ್ಕೊಳ್ಬೇಕಾಗಿದೆ. ಸೊ ನೋಡಿ ತುಂಬಾ ಒಂದು ಎಷ್ಟಂದರೆ ರಿಸಲ್ಟ್ ಕೊಡುವಂಥ ಈ ಒಂದು ರೆಮಿಡಿ ಇದೆ. ಯಾವುದೇ ಒಂದು ಕೆಮಿಕಲ್ ಇಲ್ಲ, ಏನೂ ಇಲ್ಲ. ಎಲ್ಲರೂ ಸಹ ಇದನ್ನು ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. ಹಾಗೂ ಮಾಡೋದು ಕೂಡ ತುಂಬಾ ಸುಲಭ ಹಾಗೂ ಇಂಗ್ರೀಡಿಯೆಂಟ್ಸ್ ಕೂಡ ಈಸಿನೇ ನಮ್ಮನ್ನು ಸಿಗುತ್ತವೆ. ಹಾಗಾಗಿ ನೋಡಿ ತುಂಬಾ ಇದು ಒಂದು ಒಳ್ಳೆಯದಾದಂಥ ರೆಮಿಡಿ ಇದೆ. ಇವಾಗ ನೋಡಿ ಚೆನ್ನಾಗಿದು ಬಾಯ್ಲ್ ಆಗಿದೆ. ಇದನ್ನು ನಾನು ರೆಸ್ಟ್ ಮೇಲೆ ಬಿಡ್ತೀನಿ. ಇವಾಗ ರೆಸ್ಟ್ ಮೇಲೆ ಬಿಡೋದು ಅಂದರೆ ಇದನ್ನು ಇವಾಗ ಏನು ಮಾಡಬೇಕಂದ್ರೆ ವೀಕ್ಷಕರೇ, ಫುಲ್ಲು ಇದನ್ನು ಒಂದು ಗಂಟೆ ಇಲ್ಲ ಅಂದರೆ 2 ಗಂಟೆಗಳ ಕಾಲ ನೀವು ಹೀಗೆ ಬಿಡಬೇಕು. ಬಿಟ್ಟಿದ್ಮೇಲೆ ಯಾವ ರೀತಿಯಾಗಿ ಇದು ಕಲರ್ ಚೇಂಜ್ ಆಗುತ್ತೆ ಅಂತ ನೀವೇ ನೋಡ್ಕೊಂಡು ಹೋಗ್ಬೋದು. ಸೊ ನೋಡಿ ಇವಾಗ ಇದನ್ನು ನಾನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ನಾನು 2 ಅವರ್ಸ್ವರೆಗೂ ಏನು ಮಾಡ್ತೀನಿ ಅಂದರೆ ರೆಸ್ಟ್ ಮೇಲೆ ಬಿಡ್ತೀನಿ. ಮತ್ತು ನೆಕ್ಸ್ಟ್ ನಿಮ್ಮನ್ನು ತೋರಿಸ್ತೀನಿ ಯಾವ ರೀತಿಯಲ್ಲಿದು ರೆಡಿ ಆಗುತ್ತೆ ಅಂತ. ಸೊ ನೋಡಿ ಇಲ್ಲಿ ನಾನು 2 ಅವರ್ಸ್ ರೆಸ್ಟ್ ಮೇಲೆ ಬಿಟ್ಟಿದ್ದ ತಕ್ಷಣ ನೆಕ್ಸ್ಟ್ ಇಲ್ಲಿ ನೀವು ನೋಡ್ಕೊಳ್ಬಹುದು ಯಾವ ರೀತಿಯಾಗಿದು ರೆಡಿ ಆಗಿದೆ ಅಂತ. ನೋಡ್ಕೊಳ್ಳಿ ವೀಕ್ಷಕರೇ, ಎಷ್ಟು ಮಟ್ಟಿಗೆ ಕಪ್ಪಗಿರೋ ಅಂತ ಇಲ್ಲಿ ಒಂದು ಡೈ ರೆಡಿ ಆಗಿದೆ. ಇದನ್ನು ಎಷ್ಟಂದರೆ ವೀಕ್ಷಕರೇ, ತಲೆ ಸ್ನಾನಕ್ಕೂ ಬರೀ 1 ಗಂಟೆ ಮೊದಲು ನೀವು ತಲೆ ಸ್ನಾನ ಮಾಡಬೇಕಾದ್ರೆ ಅದ್ರ ಮುಂಚೆ 1 ಗಂಟೆ ಮುಂಚೆ ಇದನ್ನು ಹಚ್ಕೊಳ್ಬೇಕು. ಹೇರ್ ಪ್ಯಾಕ್ನ ಚೆನ್ನಾಗಿ ಹಚ್ಕೊಂಡು ಆಮೇಲೆ ನಾರ್ಮಲ್ ವಾಟರಿಂದ ತಲೆ ಸ್ನಾನ ಮಾಡಬೇಕು. ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು 2 ಅವರ್ಸ್ ಕೂಡ ಇಟ್ಕೊಳ್ಬಹುದು. ಯಾಕಂದರೆ ಏನು ಇದರಿಂದ ದುಷ್ಪರಿಣಾಮ ಆಗೋದಿಲ್ಲ ಅಥವಾ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಸೊ ಟೈಮ್ ಇಲ್ಲ ಅಂದರೆ ಮಿನಿಮಮ್ 1 ಅವರ್ ಅಂತೂ ಇಡಲೇಬೇಕು. ಅಥವಾ ನಿಮ್ಮ ಹತ್ರ ಟೈಮ್ ಇದ್ದರೆ 2 ಅವರ್ಸ್ ಇಟ್ಕೊಂಡು ಆಮೇಲೆ ಬರೀ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ತಿಂಗಳಿಗೆ 1-2 ಸಲ ಮಾಡ್ತಾ ಬನ್ನಿ ವೀಕ್ಷಕರೇ, ತುಂಬಾ ರಿಸಲ್ಟ್ ಕೊಡುವಂಥ ಈ ಒಂದು ಹೇರ್ ಪ್ಯಾಕ್ ನೀವು ಕೂಡ ಟ್ರೈ ಮಾಡಿಕೊಂಡು ನನ್ನನ್ನು ತಿಳಿಸಿ. ಮತ್ತು ಥ್ಯಾಂಕ್ ಯು ವೀಕ್ಷಕರೇ ಫುಲ್ ವಿಡಿಯೋ ನೋಡಿದ್ದಕ್ಕೆ.